ರೀ ಊಟಕ್ಕೆ ಕೊಡೋಣ. ಊಟ ಗಿಟ ಏನು ಬೇಡಕತ್ತೆ ನಡಿ. ನಿಮ್ಮ ಹೊರವ್ರಿಗೆ ಓಟ್ ಬರೋದವ್ರು 4 ದಿವಸ ಇದ್ದಿ. ಅಯ್ಯೋ ಈಗ ಯಾಕ್ರಿ? ಅಯ್ಯೋ ನಡಿ ಒಂದು ಎತ್ತ ಇದ್ದಿದ್ದು ಬೇಜಾರಾದಂಗೆ ಆಗದೆ. ಹೋಗ್ಬಿಟ್ಟು 4 ದಿವಸ ಇದ್ಬಿಟ್ಟು ಬರೋಕ್ಕಾಯ್ತದೆ. ಇಲ್ಲೇನು ಮಾಡ್ತಿದ್ದ ಎತ್ತ ಇದ್ಕೊಂಡ್ರೆ ಸುಮ್ಮನೆ ಬೇಜಾರಾದಂಗೆ ಆಯ್ತದೆ. ಸರಿ ಕಣ್ರಿ, ಆಯಿತು. ರೆಡಿ ಆಯ್ತೀನಿ ಹಂಗಾರೆ. ಅತ್ತೆಗೂ ಮಾವಂಗೆ ಹೇಳಿದ್ರೆ? ಹೇಳಿಲ್ಲ. ಹಂಗನು ನೀನು ಅವನು ಅಪ್ಪನ ಫೋನ್ ಮಾಡಿದ್ರು, ಬಾ ಅಂದ್ಬಿಟ್ಟು ಮಾಡಿದ್ರು ಅಂತ. ಅಯ್ಯ ನಾನು ಹೇಳಕ್ಕಿಲ್ಲ ಕಣಪ್ಪ, ನೀವೇ ಅನ್ನಿ ನೋಡದ ಫೋನ್ ಮಾಡಿದ್ರು ಅಂತವ. ನಾನೇ ಕಿಲ್ತೋದೆಲ್ಲ ಹೇಳನೆ. ಹಂಗಂತಲೇ ಓಟ್ ಬರೋದ ಒಂದೇ ಇದ್ದಿದ್ದು ಬೇಜಾರಾದಂಗೆ ಆಗದೆ. ಕಸ್ಕಟ್ಟಾಗಿ ಉಣ್ಕೊಂಡು ತಿನ್ಕೊ ಬರೋಕ್ಕಾಯ್ತದೆ. ಅದು ಸರಿನೇ, ನನಗೂ ಬೇಜಾರಾಗಿತ್ತು, ಹೋಗೋದಾಗಿತ್ತು. ನೀವು ಕೇಳಿ. ಅತ್ತೆರ ಮಾವನು ನಾನು ಕೇಳಕ್ಕೆ ನಾನು. ಏನು ಅತ್ತೆ ಮಾವು ಸುದ್ದಿ ಮಾತಾಡ್ತಾ ಇದ್ದೀರಲ್ಲ? ಏನೂ ಇಲ್ಲ ಕಣಪ್ಪ. ಇದು ಊರಿಗೆ ಹೋಗ್ಬಿಟ್ಟು ಬರೋದ ಅಂತವಳೆ. ಅವ್ರು ಏನೋ ಫೋನ್ ಮಾಡಿತ್ತಂತೆ ಬನ್ನಿ ಅಂದ್ಬಿಟ್ಟು, ಅದಕ್ಕೆ ಹೋಗೋದ ಅಂತವ. ಇಲ್ಲ ಕಣ್ಮವ, ಅವರೇ ಬಾ ಹೋಗೋದ ಅಂದ್ಬಿಟ್ಟು ನನ್ನ ಕೇಳ್ತಾವ್ರೆ. ಅದೇಕ್ಲ ಹೋಗೋದಿದ್ರು ಹೋಲ, ನಿನ್ನೆ ಎಲ್ಲ ಬೇಡ ಅಂದಿದ್ದರು. ಸುಳ್ಳು ಹೇಳ್ಬಿಟ್ಟು ಹೋಗ್ಬೇಕಾ ನೀನು? ನಿನ್ನ ಇರ್ತಿ ಕರ್ಕೊಂಡು ನೀನು ಹೋದ್ರೆ ನಾನು ಬೇಡ ಅಂದಿದ್ದಾನ? ಹಂಗಲ್ಲ ಕಣಪ್ಪ. ಪಾಪ ಇಲ್ಲಿ ಅಡುಗೆ ಮಾಡ್ಕೊಡೋರು ನಿಮಗೆ. ಅಯ್ಯೋ ಹೋಗು, ಮನೆ ಸಾವನ್ನ ಮಾಡ್ಕೊಂಡು ಉಣ್ತೀವಂತೆ. ಓಟ್ ಬರೋಗು. ಹಂಗೆ ಬರ್ಬೇಕಾರೆ ಮಗ ನಿಮ್ಮ ಅವ್ವ ತರಕಾರಿ ಸಾರ ಭಾಳ ಚೆನ್ನಾಗಿ ಮಾಡ್ತಾಳೆ. ಇದನ್ನ ಮುರಿ ತರಕಾರಿ ಸಾರ ಮಾಡ್ಕೊಬಂದ್ಬಿಡವ. ಸರಿ ಮವ, ಆಯಿತು. ಮಾಡಿಸ್ಕೊ ಬರ್ತೀನಿ ಬಿಡಿ. ಬನ್ನಿ ಹೋಗೋದ. ಅಯ್ಯೋ ನಾವು ನಿಮ್ಮ ಜೊತೆಗೆ ಯಾರು ಬಂದು ಕುತ್ಕೊಂಡು ಚಂದವ ನೋಡಿದವ್ರು ಏನಕ್ಕಿಲ್ಲ. ಓಟ್ ಬರೋಗಿ ಹೊಸ್ದಾಗಿ ಮದುವೆ ಆಗಿದ್ದೀರಿ. ನಿಮ್ಮ ಮಧ್ಯದಲ್ಲಿ ನಾವೇನೋ ಗಂಗೆ ಹೋಗಿ ಮತ್ತೆ ರೆಡಿಯಾಗು. ಸರಿ ರೀ, ಆಯಿತು. ಏನಿಲ್ಲ ಇದ್ದಕ್ಕಿದ್ದಂಗೆ ಊರಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದಿ. ಹೊಸಿಯ ಇದ್ಬೇಕು ನಾನು ಸುಮ್ಕಿರಪ್ಪ. ನಮ್ಮ ಅತ್ತೆಗೆ ಒಂಚೂರು ಜವಾಬ್ದಾರಿ ಇಲ್ಲ ಕತೆ. ಅವತ್ತು ಟಿ ವಿ ಕೇಳಿ ತಗೊಡ್ತೀನಿ ಅಂದ್ಬಿಟ್ಟು ಫೋನ್ ಎತ್ತುತ್ತೆಲ್ಲ, ಅದಕ್ಕೆ ಅಲ್ಲಿಗೆ ಹೋಗ್ತೀನಿ. ಟಿ ವಿ ತಗೊಳಗಂತ ಬರೋಕ್ಕಿಲ್ಲ. ಫೋನ್ ಎತ್ತುತ್ತೆ ಅಲ್ವಾ, ಅವಳು ಸರಿಯಾದ ಗಿರಾಕಿ ಕಂದ್ಬಿಡು. ಮತ್ತೆ ಯಾಕೆ ಒಪ್ಕೋಬೇಕಾಗಿತ್ತಂತೆ? ಎಲ್ಲ ನಾನು ತೆಗೆದುಕೊಡ್ತೀನಿ ಮದುವೆ ಆಗು ಅಂದ್ಬಿಟ್ಟು ಈಗ ಹಿಂಗೆ ಆಡೋ ಚಂದವಾ? ಒಂಚೂರು ಬುದ್ಧಿ ಬೇಡವಿಲ್ಲ ಅವಳಿಗೆ. ಬುದ್ಧಿ ಇರೋದಾಗಿ ಹಿಂಗೆ ಆಡ್ದಿರಪ್ಪ. ಹೇಳು ನೀನೇ. ಫೋನ್ ಎತ್ತಂಗೆ ಆ ಥರ ಆಡ್ತಾವಳೆ. ಅದಕ್ಕೆ ಹೋಯ್ತು ಸುಮ್ಕಿರೋ ಅಲ್ಲಿಗೆ. ಹೋಗ್ಬಿಟ್ಟು ನೀವು ಟಿ ವಿ ತಗೊಡಗಟ್ಟು ನಾನು ಹೋಯ್ಕಿಲ್ಲ ಅಂದ್ಬಿಟ್ಟು ಅಲ್ಲೇ ಉಳ್ಕೊತೀನಿ. ತಗೊಳತಿ ದೊಡ್ಡ ಟಿ ವಿ ತೆಗೆಸ್ಕೊಬ. ಈಗೇನು ಗಾಡಿ ಟಿ ವಿ ಅಂತ ಬಂದವಲ್ಲ ಅಂತ ತೆಗೆಸ್ಕೊಬ. ಮಾಮೂಲಿ ಮಳೆ ಕಾಲೇದು ಟೂಬ್ ಟಿ ವಿ ಬರ್ತಾವಲ್ಲ ಅವು ಬೇಡ. ಗಾಡಿ ಟಿ ವಿ ಊಟ ಸುಮ್ಕಿರಪ್ಪ, ನಂಗೆ ಗೊತ್ತಿಲ್ಲಪ್ಪ. ಅಂತ್ಯದಾಗಿದ್ರೆ ಕಮ್ಮಿಗೆ ಸಿಗವು ಸೆಕೆಂಡ್ ಹ್ಯಾಂಡು. ನಾನು ಚೆನ್ನಾಗಿರೋ ತೆಗೆಸ್ಕೊಳಕ್ಕೆ ಅಂತಲೇ ಹೋಯ್ತಾ ಇರೋದು. ತೆಗೆಸ್ಕೊ ಏನು ಧರ್ಮ ಬುದ್ಧಿಗಳಿಗೆ ತಗೊಳಕ್ಕಿಲ್ಲಕತ್ತೆ. ಉಂಡಂಗೆ ಅಂದ್ಬಿಡು ಗಿಂಜಾಡೋದು ಮೇಲೆ. ಇಲ್ಲ ಹೇಳ್ತೀನಿ ಬಿಡು, ತಲೆಗೆಡ್ಸ್ಕೊಬಿಡಿ. ಓಟು ಬರೋದಿಲ್ಲ. ತೆಗೆಸ್ಕೊಬರ್ಕೊಂಡು ಬರ್ಬೇಡಕ್ಕಲ್ಲ ಟಿ ವಿಯ. ಸರಿ ಕಣಪ್ಪ, ಆಯಿತು. ಏನಪ್ಪ ಅಪ್ಪನ ಮಗನ ಭಾಳ ಮಾತಾಡ್ತಾ ಇದ್ದೀರಿ ಎಲ್ಲ? ಅದು ಅತ್ತೆರೂರು ಹೋಯ್ತೇವಿ ಕಣವ. ಈಗೇನು ಮಾಡಕ್ಕೆ ಏನಿಲ್ವಾ? ಏನು ಮಾಡಕ್ಕಪ್ಪ? ಕೂತ್ಕಮ್ಮಿ ಓಟ್ ಬರಲಿ. ಅದೇನೋ ಟಿ ವಿ ತಗೊಳಕ್ಕೆ ಅಂದ್ಬಿಟ್ಟು ತಗೊಡೋ ಅಂತ ಕೇಳಿದ್ನಂತೆ, ತಗೊಟ್ಟಿಲ್ವಂತೆ. ಅದಕ್ಕೆ ಇಲ್ಲದೆ ಕುತ್ಕೊಂಡ್ರೆ ತಗೊಟ್ಟಂಗಾಯ್ತಾ. ಓಟ್ ಬರ್ತೀನಿ ಕಣಪ್ಪ ಅನ್ಕೊಂಡಂಗೆ ಹೋಯ್ತಾವನೆ. ಟಿ ವಿ ತೆಗೆಸ್ಕೊಬರಕ್ಕ ಮಗ? ಒಂಚೂರು ದೊಡ್ಡದನ್ನ ತೆಗೆಸ್ಕೊಬರ ಟಿ ವಿಯ. ಅಂಕಲ್ ಸುಮ್ಕಿರವ, ದೊಡ್ಡ ಟಿವಿನೇ ತೆಗೆಸ್ಕೊಬರೋದು. ಸಣ್ಣ ಪುಟ್ಟ ಟಿ ವಿ ತೆಗೆಸ್ಕೊಳಕ್ಕೆ 50 ಇಂಚುಂದೇ ತೆಗೆಸ್ಕೊಳ್ಳೋದು. 50 ಇಂಚಕ್ಕೆ ಹೊಸಿ ದುಡ್ಲ ಮಗ? 50,000 ಕಂಟು ಇವೇ. ಒಳ್ಳೆ ಕ್ವಾಲಿಟಿ ತಗೋತೀನಿ ಸುಮ್ಕಿರು. ಏನು ತಗೊಡೋದು ಒಂದು ಸತಿ ಏನು ಪದೇ ಕೇಳಕ್ಕದ? ತೆಗೆಸ್ಕೊಬೇಕಲ್ಲೇ ಅಚ್ಚುಕಟ್ಟಾಗಿರೋ ತೆಗೆಸ್ಕೊಬಿಟ್ರೆ ಸರಿ ಅಲ್ವಾ? ಅಯ್ಯೋ ಹೆಂಗೋ ಬಿಡಪ್ಪ, ನಿನ್ನಂಗೆ ಬುದ್ಧಿವಂತನ ಮಗನ ಎತ್ತಿರೋಕ್ಕೆ ಇವತ್ತು ಹೆಂಗೋ ಜೀವನ ಭಾಳ ಸರಾಗವಾಗಿ ನಡ್ಕೊಯ್ತದೆ ಕಾಲ ಮಗ. ಮಾತ್ರ ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ. ಹೆಂಗೋ ಬದುಕಡ ಬುದ್ಧಿ ಕಲ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಯ್ತಿದೆಯಲ್ಲ, ನಮ್ಗೆ ಅಷ್ಟೇ ಸಾಕು. ಎಷ್ಟೇ ಆದ್ರೂ ನನ್ನ ಮಗ ಅಲ್ವಮ್ಮಿ. ಎಷ್ಟೇ ನನ್ನ ಮಗ ಅಲ್ವಾ ನನ್ನಂಗೆ ಬುದ್ಧಿವಂತ. ಅಯ್ಯೋ ನೀನು ಹೊಸಿ ಬುದ್ಧಿವಂತ ಅಲ್ಲ ಕಂದ್ಬಿಡಪ್ಪ. ನೀನು ಹೊಸಿ ಬುದ್ಧಿವಂತ. ನೀನು ಬುದ್ಧಿವಂತ ಆಗೋದಾಗಿದ್ರೆ ಆ ಪಾಟಿ ಇದ್ದಿದ್ದ ಆಸ್ತಿಗಳನ್ನು ಕಳೆದ್ಬಿಟ್ಟು 2 ಎಕರೆ 3 ಎಕರೆಗೆ ಬತ್ತಿದ 15 ಎಕರೆ ಆಗಿರವ. ಹೋಗಿ ನೋಡೋಗು ನಿಮ್ಮ ಅಣ್ಣನ ಮನೆ ಹೆಂಗೆ ಬದುಕಾಡ್ತಾ ಇದ್ದಾರೋ ಅಂತ. ಅವ್ರ ಕಾಸಂದ್ರೆ ನುಗ್ಗುರ್ತ ನೀನು ಬುದ್ಧಿ ಕಲಿಯೋಕ್ಕದ? ಇಂದು ಮುಂದದು ಯಾಕೆ ಬಿಡಮಿ? ಇಂದು ಮುಂದದು ಯಾಕೆತ್ತಿಯೇ? ನಮಗೊಂದು ಒಳ್ಳೆ ಸಮಯ ಬಂದೇ ಬರ್ತದೆ, ನೋಡೋಕ್ಕಾಯ್ತದೆ ಬಿಡು. ಅವ ಈಗ ಹೋಗಿದ್ರ ಬಗ್ಗೆ ಮಾತಾಡೋದು ವಾಪಸ್ ಬರೋಕಿಲ್ಲ. ಸುಮ್ಮ ಮಾತಾಡಿ ಏನು ಪ್ರಯೋಜನ? ಹಂಗಲ್ಲ ಕಣಪ್ಪ, ನೀವೇನು ಹೇಳ್ತಿದ್ರಿ ಅಪ್ಪನ ಮಗನೂ. ನನ್ನ ನಿಜಕ್ಕೂ ಕಳ್ಳಕ್ಕೆ ಕಿತ್ಕೊಳಂಗೈತದೆ ಹೊಲ್ತಕ್ಕೆ ಹೋದ್ರೆ. 15 ಎಕರೆಗೂ ಯಾವ ಥರ ಆರಂಭ ಮಾಡ್ಸೋಣ ಗೊತ್ತಾ ನಿಮ್ಮ ದೊಡ್ಡಪ್ಪ? ಎಷ್ಟು ಮಟ್ಟಿಗೆ ಆರಂಭ ಮಾಡ್ಸೋಣ ಗೊತ್ತಾ? ಬದುಕ್ತೀನಿ ಅಂದ್ಬಿಟ್ಟು ಮಾತಾಡನೆ ಒಂದು ಗಂಡು ಇರ್ತವೆ, ಏನು ತೇಲ್ತಾರೆ. ಹಂಗೆ ನಾವು ಹಂಗೆ ಆಡ್ಕೊಳ್ಳೋದು ಮುಂದ್ಗಡೆ ಜಾರು ಬಿದ್ದಂಗೆ ಮಾಡ್ಕೊಂಡ್ವಲ್ಲ ಅಂತವ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ ಕಲ ಮಗ. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಸುಮ್ಮನಿರವ? ಈಗ ಹೆಂಗೋ ನಮ್ಮ ಜೀವನ ನಡೀತಿಲ್ವವ? ಈಗ ಅವ್ರ ಜೀವನನೂ ಅವ್ರು ಅನ್ನನೇ ಉಣ್ತಿರೋದು, ನಾವು ಉಣ್ತಿರೋದು ಅನ್ನನೇ. ಈಗ ಇನ್ನೇನು ಏನು ಕಮ್ಮಿ ಆಗಿರೋದು ನಿನಗೆ? ಉಣ್ಕೊ ತಿನ್ಕೊಂಡು ಚೆನ್ನಾಗಿರಿ, ತಲೆ ಕೆಡ್ಸ್ಕೊಂತೀರಿ. ನೀನು ಸುಮ್ಮನೆ ಇಂದು ಮುಂದೆ ಎತ್ಕೊಂಡು ಅಪ್ಪನ ಬೊಯ್ಯೋದು ಆಡೋದು ಮಾಡೋಕ್ಕೋಗ್ಬೇಡ ನೀನು. ಹಂಗೆ ಕಾಲ ಮಗಳು ಇಂದುದು ಮುಂದುದು ಆಗೇನೋ ಕೆಟ್ಟಂತ ಅಲ್ಲ ಗೊತ್ತಾಗ್ಲಿಲ್ಲ. ಕಳೆದ್ಬಿಟ್ಟ ಈಗ ಏನು ಮಾಡೋಕ್ಕತ್ತದು? ಜೀವ ಕಳ್ಕೊಳಕ್ಕದ? ಹಿಂಗೆ ಆಡ್ತಲ್ಲ ಇವಳು. ಕೂತ್ಕಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಮಾಡಿರೋ ಕೆಲಸಕ್ಕೆ. ನಾನಾಗಿರತ್ತೆ ಮನೆ ಒಳಗೆ ಇರ್ಸ್ಕೊಂತೀನಿ. ಬೇರೆ ಯಾವಳಾರು ಆಗಿದ್ರು ನಿನ್ನ ಉಗ್ದು ಮನೆ ಕಚ್ಕೊಡ್ಸಿರೋಳು. ಓರಿ ನನ್ನ ಗಂಡನ ಕಳ್ಕೊಬೇಡ್ದು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿವ್ ನಾನು. ಈಗ ಆಯ್ತು ಸುಮ್ಮನಿರವ. ಈಗ ಇಂದು ಮುಂದೆ ಯಾಕೆ ತಂದ್ಬಿಟ್ಟಿದ್ದೀನಿ ನೀನು? ಓಟ್ ಬತ್ತೀವಿ ಕಣವ. ಅಲ್ಲ ಕಲ ನೀನು ಇರ್ತೀವಿ ಒಂದು ಮಾತನ್ನ ಹೇಳಿಲ್ಲ ಹೋಯ್ತೀನಿ ಗೀತೀನಿ ಅಂತ.
ಏನು ಹೇಳಳು ನಾನೇ ಹಂಗಂದೆ ಹೋಗಿ ರೆಡಿ ಆಗೋಗು ಅಂತವ. ನೀನು ಸರಿ ಅದ ಅನ್ಕೊಂತ ಹಾಕು ಹಿಂಗಾದ್ರೆ ಸದರ ನೋಡ್ಕೊಳಕ್ಕಿಲ್ವ ಅವರು ಅವನ್ ಕೇಳ್ಕೊಂಡು ರೆಡಿ ಆಗೋ ಅನ್ಬೇಕು ನೀನು. ನೀನು ಸರಿ ಬಿಡು. ಈಗ ಏನು ಇವಾಗ ಟಿ ವಿ ಬೇಕೋ ಬೇಡವೋ ಬಿಡು ಅತ್ತಾಗ ಆಯ್ತು ಕ್ಯಾನ್ಸಲ್ ಮಾಡ್ತೀನಿ ಹೋಯ್ಕಿಲ್ಲ. ಓಟ್ ಬರೋಗು ನಾನು ಹೇಳಿದ್ದು ಕಣಪ್ಪ ಹೇಳಿದ್ದು ಅತಿಯಾಗಿ ಸದರ ಕೊಡಕ್ಕೆ ಹೋದ್ರೆ ತಲೆ ಮೇಲೆ ಕತ್ ಕೂತ್ಕೊತಾರೆ ಎಲ್ಲೆಲ್ಲಿ ಬಗ್ಗಿಸ್ಬೇಕು ಅಲ್ಲೆಲ್ಲಿ ಬಗ್ಗಿಸ್ಬೇಕು ಏನಾದ್ರು ಹೋಗದ ನಮ್ಮ ಅವ್ವನ ಕೇಳ್ಕೊ ನಮ್ಮ ಅವ್ವನ ಕೇಳ್ಕೊಂಡು ರೆಡಿ ಆಗು ಅನ್ಬೇಕು ನೀನು ಸುಮ್ಮನೆ ಏಕ್ ತುಂಬ ರೆಡಿ ಆಗು ಅಂತ ಅಂದ್ಬಿಟ್ಟಾರೆ. ನೀನು ಇತ್ತಿಲ್ವಲ್ಲ ಅದಕ್ಕೆ ಹಂಗಂದೆ ಕಣವ ನೀನು ಇಷ್ಟು ಬಂದು ಗೊತ್ತಿ ಅಂತ ಹೆಂಗೆ ಗೊತ್ತಿತ್ತು ನನಗೆ. ಅಯ್ಯೋ ಅರ್ಥವು ಕಳೆ ಕೆಳಕ್ಕೆ ಅಂತ ಹೋದ್ನ ನಿಮ್ಮ ದಡಾಪ್ ನೆಟ್ಟರು ಒಂದು 50 ಜನ ಇದ್ದಾರೇನೋ ಕುಳಿಯ ಆಳುಗಳು ಅಷ್ಟು ಜನ ಕಟ್ಕೊಂಡು ಕೆಲಸ ಮಾಡಿಸ್ತಿದ್ನ ನೋಡಿ ನನಗೆ ಹೊಟ್ಟೆ ಉರಿ ತಡೆಯಕ್ಕಾಗಿಲ್ಲ ಭಾಳ ಬೇಜಾರಾಗೋಯ್ತು. ನಮಗೂ ಹಿಂಗಿದ್ವಲ್ಲ ನಾವು ಮಡಿಕೊಂಡಿದ್ರೆ ಇವತ್ತು ಇಷ್ಟು ಚೆನ್ನಾಗಿರ್ಬೋದಾಯ್ತು ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕಡ್ದು ಬರ್ತೇನೆ ಬೇಕಾದ್ರೆ. ಆಯಿತು ಬಿಡವ ತಲೆಗೆಡ್ಸ್ಕೊಬೇಡ. ಈಗ ಅವನು ಉಂಟವ ನಾವು ಉಣ್ತೇವೆ ಏನಸ್ಕೊಂಡಿಲ್ಲ ನಾವು ಬಿಡುವ ಆಯಿತು. ಅಪ್ಪನಿಗೇನು ಮಾತಾಡಕ್ಕೆ ಹೋಗ್ಬೇಡ. ನಾನೇನು ಮಾತಾಡಕ್ಕೆ ಹೋಗೋಣಪ್ಪ ನಾನು ಮಾತಾಡಕ್ಕೂ ಇಲ್ಲ ಬಿಡಕ್ಕೂ ಇಲ್ಲ ಕಣ ಹೋಗು. ನಾನು ಯಾಕೆ ಮಾತಾಡೋಣ ಮಾತಾಡಿ ಪ್ರಯತ್ನ ಬರೋದು ಇರ್ಬೇಕಾದ್ರೆ ಕೂತ್ಕೊಂಡು ಮಾತಾಡೋದ ಪ್ರಯತ್ನಕ್ಕಿಲ್ವಲ್ಲ. ಸರಿ ಕಣವ ಬರ್ತೀವಿ. ಲವ್ ಮಗ ಬರಾಗ ತಲೆಕಾಲು ಸಾರು ಮಾಡಿಸ್ಕೊಬಾರ್ದು ಮರ್ತಿರ್ಬಿಟ್ಟಿಕಲ್ಲ ಇಲ್ಲಕ್ಕದ್ ಬಿಡಪ್ಪ ಹೇಳಿದ್ದೀರ ಗಂಗೆಗೆ ಮಾಡಿಸ್ಕೊಬಿಡ್ತಾಳೆಕಂತೆ. ಒಡೆಯನ್ನು ಚೆನ್ನಾಗಿ ಮಾಡ್ತಾಳೆ ಕಲರಿ ಮತ್ತೆ ಬರೋದು ನಾಳೆಗೆ ನಂಗೆ ಮಾಡಿಸ್ಬಿಟ್ಟು ಅಲ್ಲಿಗೆ ತಕ್ಕೋ ಅಂತ ಅಂದ್ಬಿಟ್ಟು ಹೆಂಗಾರು ಮಾಡಿ ತಗೋಬಲ್ಲ ಓದಿ ಚೆನ್ನಾಗಿ ಮಾಡೋಕ್ಕಿಲ್ಲ ಕಲರಿ ಮತ್ತೆ ಒಡೆಯೋ. ಸರಿ ಆಯಿತು ಬಿಡು. ಈಗೇನು ಅಪ್ಪನ ತಲೆಕಾಲು ಸಾರು ನಿನ್ಗೆ ಹೊಡೆತಾನೆ ಅವ್ನು ತರಿಸ್ಕೊಟ್ಟನು ಬಿಡು ತಗೊಬರ್ತೀನಂತೆ ಬರಾಗ. ಸರಿ ಕಣ್ಮಗ. ಅಯ್ಯೋ ಹೆಂಗೋ ಇಷ್ಟು ವರ್ಷ ನನ್ನ ಮಗ ಇಲ್ವಲ್ಲ 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 ಅಂತಿದೆ ಈಗ ನಮ್ಮ ಆಸೆ ಎಲ್ಲ ಪೂರೈಸ್ತಾ ಇದೆಯಲ್ಲಪ್ಪ ನಿಜ ಖುಷಿ ಆಯ್ತಲ್ಲ ಕಲ ಮಗ. ಯಾಕೆ ತಲೆಗೆಡ್ಸ್ಕೊಂಡು ಸುಮ್ಮನಿರೋ ನಾನು ಇಲ್ವವ ನೀನು ಯಾಕೆ ತಲೆಗೆಡ್ಸ್ಕೊಂಡು ನಿನ್ನ ಅಪ್ಪನೂ ರಾಜಾರಾಣಿ ಹೆಂಗೆ ನೋಡ್ಕೊತೀನಿ ಸುಮ್ಮನಿರು ಯಾಕೆ ತಲೆಗೆಡ್ಸ್ಕೊಂಡು ಏನಿನ ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ. ಅಲ್ಲ ನಮ್ಮ ಅತ್ತೆಗೆ 3-4 ದಿವಸ ಅಂತ ಇದ್ದಂಗೆ ಫೋನ್ ಮಾಡ್ತೇವೆ ಫೋನ್ ಎತ್ತುತ್ತೆ ಅಲ್ಲ ಅವತ್ತು ಟಿ ವಿ ಕೇಳಿದ್ದೆ ಬತ್ತು ಫೋನ್ ಎತ್ತದಂಗೆ ನನಗೆ ಫೋನ್ ಮಾಡಿ ಕಟ್ ಮಾಡೋದು ಸ್ವಿಚ್ ಆಫ್ ಮಾಡೋದು ಹೆಂಗೆ ಮಾಡ್ತಾವ್ರೆ. ಅದಕ್ಕೆ ನಾನು ಇಲ್ಲಿ ಕುತ್ಕೊಂಡು ಫೋನ್ ಮಾಡೋದು ಪ್ರಯೋಜನಕ್ಕಿಲ್ಲ ಅಲ್ಲಿಗೆ ಹೋಗೋದು ಹೋಗ್ಬಿಟ್ಟು ತಗೊಳಗಂಟ ನಾನು ಬರೋಕ್ಕಿಲ್ಲ ಇನ್ನು ಅದೆಷ್ಟು ದಿವಸ ಅದಾದ್ರು ಇರ್ತೀನಿ ಅಲ್ಲೇ. ನನಗೇನು ಅಲ್ಲಿ ಊಟ ಉಣ್ಣೋದೇ ಇಲ್ಲಿ ಊಟ ಉಣ್ಣೋದೇ ಅಲ್ಲಿ ಬೇರೆ ಏನು ಅಲ್ಲೇ ಉಣ್ಕೊಂಡು ತಿನ್ಕೊಂಡು ಹೆಂಗೋ ಮಾವ ಮಟನ್ ಚಿಕನ್ ಅಂತ ತರಿಸ್ತಾ ಇರ್ತದೆ ಉಣ್ಕೊಂಡು ತಿನ್ಕೊಂಡು ಅಲ್ಲೇ ಇರೋದು ಇಲ್ಲಾದ್ರೇನು ಅಲ್ಲಾದ್ರೇನು ಅಷ್ಟೇ ಇನ್ನೇನು. ಮತ್ತು ನಾನೇನು ಓಲಿ ಎತ್ತಾಗೆ ಅನ್ಕೊಂಡು ನಾನು ಸುಮ್ಮನಿದ್ರೆ ಫೋನ್ ಎತ್ತದಾಗ ನಮಗೂ ಆಟ ಆಡ್ಸಿದ್ರೆ ನಾನು ಸುಮ್ಮನೆ ಬಿಟ್ಟನ ಅದಕ್ಕೆ ಊಟ ಬರೋದ ಅಂತ ಕಂಡ್ರಪ್ಪ. ಸರಿ ಮತ್ತೆ ಬರೋರ ಹಂಗೆ ವೀಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡಪ್ಪ. ಬರೋರ ಮತ್ತೆ ನಮಸ್ಕಾರ. ಗಂಗೆ ರೆಡಿ ಅದ? ಅಯ್ಯೋ ನಾನೇನು ರಾತ್ರಿ ನೀರು ಇಟ್ಕೊಂಡು ಇನ್ನೇನು ರೆಡಿ ಆಗನೆ ಬಾ ಬಿರ್ನು ಹೋಗೋದತ್ತಾಗೆ ಗೊತ್ತಾಯ್ತದೆ ಬಸ್ ಹೊಂಟೋದದ್ದು ಆಮೇಲೆ. ಸರಿ ಸರಿ ಬರ್ತೀನಿ ಆಯ್ತು ಕತೆ. ಫೋನ್ ಮಾಡಿ ಹೇಳ್ದ ನಿಮ್ಮ ಅವ್ನಿಗೂ ನಿಮ್ಮ ಅಪ್ಪನಿಗೂ ಬರ್ತೇವೆ ಅಂದ್ಬಿಟ್ಟು. ಇಲ್ಲ ಫೋನ್ಗೆ ಏನು ಮಾಡಿಲ್ಲ ಮಾಡಿ ಹೇಳ್ಬೇಕಾಗಿತ್ತು ಹೋಗೋದಕ್ಕೆ ಏನಾದ್ರು ಮಾಡೋದು. ಮಾಡಿ ಹೇಳ್ತೀನಿ ಬಿಡಿ ಬರ್ತೇವೆ ಅಂದ್ಬಿಟ್ಟು. ಸರಿ ಮಾಡು